है। मैं आपके साथ फरहान नाज। ವಾರ್ಡ್ ನಂಬರ್ 33ರಿಂದ ಸನ್ಮಾನ್ಯ ಏನು ಪಿರಾ ಸರ್ ಜಮಖಂಡಿಯವರ ಒಂದು ನೇತೃತ್ವದಲ್ಲಿ ಹಾಗೂ ನನ್ನ ಉಪಸ್ಥಿತಿಯಲ್ಲಿ ನಾವು ಸನ್ಮಾನ್ಯ ಎಂ ಬಿ ಪಾಟೀಲ್ ಸಾಹೇಬರು ಅಭಿವೃದ್ಧಿಯ ಹರಿಕಾರರು, ಶಿಕ್ಷಣ ಪ್ರೇಮಿ, ಕರುನಾಡ ಭಗೀರಥರು, ಇವತ್ತು ಅವರು ನೂತನ ಸಚಿವರಾಗಿ ಮೊಟ್ಟ ಮೊದಲನೇ ಬಾರಿಗೆ ವಿಜಯಪುರ ನಗರಕ್ಕೆ ಆಗಮಿಸ್ತಾ ಇದ್ದು ನಮಗೆಲ್ಲ ಬಹಳ ಸಂತೋಷ ಅನ್ನಿಸ್ತಾ ಇದೆ. ಆ ಒಂದು ಎಂ ಬಿ ಪಾಟೀಲ್ ಸಾಹೇಬರ ಆಗಮನಕ್ಕೆ ಅವರನ್ನು ಬರಮಾಡಿಕೊಳ್ಳಲು ನಾವು ಇವತ್ತು ವಾರ್ಡ್ ನಂಬರ್ 33ರಿಂದ ಸುಮಾರು 1000ರಿಂದ 1200ಕ್ಕಿಂತ ಹೆಚ್ಚು ಜನ ನಾವಿವತ್ತು ಆ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂತೆ ಮಾಡಿ ಇಲ್ಲಿಂದ ನಾವು ರ್ಯಾಲಿ ಮುಖಾಂತರ ಇಬ್ರಾಹಿಂ ರೋಜಾಯಿಂದ ಇಲ್ಲಿಂದಾನೇ ರ್ಯಾಲಿ ಮುಖಾಂತರ ನಾವು ಮೊದಲು ಶಿವಾಜಿ ಸರ್ಕಲ್ಗೆ ಹೋಗಿ ಅಲ್ಲಿಂದ ಗಾಂಧಿ ಸರ್ಕಲ್ಗೆ ಹೋಗಿ ಮತ್ತು ಮುಂದೆ ಸಿದ್ದೇಶ್ವರ ಟೆಂಪಲ್ ಹತ್ರ ಈ ಒಂದು ಕಾರ್ಯಕ್ರಮ ಮುಕ್ತಾಯಗೊಳ್ಳುತ್ತದೆ. ಈ ಒಂದು ಕಾರ್ಯಕ್ರಮದಲ್ಲಿ ಅತಿ ಹೆಚ್ಚಿನ ಒಂದು ಮಹಿಳೆಯರನ್ನಾಗಲಿ ಪುರುಷರಾಗಲಿ ಎಲ್ಲರನ್ನ ನಾವು ಈ ಒಂದು ಕಾರ್ಯಕ್ರಮಕ್ಕೆ ನಾವು ಅವ್ರನ್ನ ಕರ್ಕೊಂಡು ಹೋಗ್ತಾ ಇರೋದು ನಮಗೆ ಬಹಳ ಸಂತೋಷದ ವಿಷಯ ಅಂತ ನಾ ಈ ಒಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. श्री एम बी पाटिल साहब मिनिस्टर बन के पहली बार आ रहे हैं बीजापुर में, उनका स्वागत कर रहे हैं सब जने। हमें यहाँ से 33 नंबर वार्ड से 800 से 1000 तक पूरी पब्लिक को जमा ले को जा रहे हैं। मैं शिवाजी सर्कल से सिद्धेश्वरी तक लेके जाते हैं। ये वार्ड नंबर 33 और 34 है या सिर्फ 33 वार्ड के? 33 नंबर के वार्ड के पूरा, ना 34 है ना क्या भी है, 33 के। ये आपके नेतृत्व में? हमारे नेतृत्व में लेके जा रहे हैं। आपका नाम? अब्दुल पिरान जमखंडी, ब्लॉक अल्पसंख्यक घटक अध्यक्ष। अस्सलाम वालेकुम रहमतुल्लाहि वबरकातुहू। नमस्ते, सत श्री अकाल। आज बीजापुर शहर में हमारे एम बी पाटिल साहब मिनिस्टर होकर पहली बार तशरीफ़ ला रहे हैं, इसलिए हम सब मिलकर एक बड़ी बृहत रैली करने लगे हैं। इसके अंदर हमारे 33 वार्ड नंबर के हमारे कारपोरेटर आरती शाहपुर और हमारे माइनॉरिटी नगर अध्यक्ष पीरा जमखंडी, इनके वार्ड से एक 8 से 1000 लोग यहाँ से निकल रहे हैं रैली के वास्ते। मैं समझता हूँ बीजापुर में सबसे बड़ी रैली एम बी पाटिल के रैली में ये जब आ रहे हैं एम बी पाटिल साहब, इनके नेतृत्व में ये हो रहा है यहाँ के वार्ड नंबर 33 के। और मैं समझता हूँ आप वो इलकल में हैं, अभी निकलने हमको मिनिमम एक घंटा लगेगा। इसलिए मैं समझता हूँ कि हमारे जिला अध्यक्ष भी हैं शब्बीर जागीरदार, सब मिलके यहाँ हमारे शिवाजी सर्कल को जा रहे हैं। वहाँ से फिर ऐसे होते लक्ष्मीगुड़ी से होते हुए हमारे गांधी चौक से फिर उधर लेफ्ट टर्न मार के हमें सिद्धेश्वर गुड़ी को फंक्शन किया जा रहा है। अंदाज़न कितने लोग वहाँ पर जमा होने का? अभी मेरे हिसाब से एक 25 से 30 हज़ार लोग जमा हो रहे हैं। मैं समझता हूँ सबसे बड़ी रैली बीजापुर शहर की है। हमारे एम बी पाटिल साहब मिनिस्टर बन के पहली बार आ रहे हैं, इसलिए मैं ज़मीर अहमद बख्शी विजयपुर सिटी ब्लॉक कांग्रेस प्रेसिडेंट। जय हिंद, जय कर्नाटक। ಕರ್ನಾಟಕ ರಾಜ್ಯದ ನೂತನ ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆ ಹಾಗೂ ಮೂಲಸೌಕರ್ಯ ಅಭಿವೃದ್ಧಿಗಳ ಸಚಿವರಾಗಿ ನಮ್ಮ ಜಿಲ್ಲೆಯ ನಾಯಕರು ಈ ಜಿಲ್ಲೆಗೆ ನೀರನ್ನು ಕೊಟ್ಟು ಹಸಿರು ಕ್ರಾಂತಿಯನ್ನು ಮಾಡಿದಂಥ ಸನ್ಮಾನ್ಯ ಶ್ರೀ ಡಾಕ್ಟರ್ ಎಂ ಬಿ ಪಾಟೀಲ್ ಸಾಹೇಬರು ಸಚಿವರಾಗಿ ಪ್ರಥಮ ಬಾರಿಗೆ ಇಂದು ವಿಜಯಪುರ ನಗರಕ್ಕೆ ಆಗಮಿಸ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಇಂದು ಕಾಂಗ್ರೆಸ್ ಪಕ್ಷದ ವತಿಯಿಂದ ನಾವು ಬೃಹತ್ ಮಟ್ಟದ ಒಂದು ಬೃಹತ್ ರೋಡ್ ಶೋ ರ್ಯಾಲಿಯನ್ನು ಶಿವಾಜಿ ವೃತ್ತದಿಂದ ಶ್ರೀ ಸಿದ್ದೇಶ್ವರ ದೇವಸ್ಥಾನದವರೆಗೆ ರ್ಯಾಲಿಯನ್ನು ಮಾಡಿ ಅವರಿಗೆ ಸ್ವಾಗತ ಕೋರುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮದಲ್ಲಿ ಇಂದು ನಾವು ಇಲ್ಲಿ ವಾರ್ಡ್ ನಂಬರ್ 33ರಿಂದ ನಮ್ಮ ಮಹಾನಗರ ಪಾಲಿಕೆ ಸದಸ್ಯರಾದಂಥ ಆರತಿ ಶಾಪೂರ್ರವರು ಹಾಗೂ ನಮ್ಮ ವಿಜಯಪುರ ನಗರ ಬ್ಲಾಕ್ ಸಮಿತಿ ಅಧ್ಯಕ್ಷರಾದಂಥ ಜಮೀರ್ ಬಕ್ಷೀರವರು ಹಾಗೂ
ನಮ್ಮ ಬಿಜಾಪುರ ನಗರ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರಾದಂಥ ಅಬ್ದುಲ್ ಪಿರಾ ಜಮಖಂಡಿರವರ ನೇತೃತ್ವದಲ್ಲಿ ಸುಮಾರು ತಾಯಂದಿರು ಹಾಗೂ ಬಿಜಾಪುರ ಅವರ ಏನು ವಾರ್ಡ್ ನಂಬರ್ 33ರ ಜನತೆಗೆ ತೆಗೆದುಕೊಂಡು ಹೋಗಿ ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಇಂದು ನಾವು ಇಲ್ಲಿಂದ ಈ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೇವೆ. ನನ್ನ ಹೆಸರು ಶಬ್ಬೀರ್ ಜಾಗೀರ್ದಾರ್, ಜಿಲ್ಲಾ ಅಧ್ಯಕ್ಷರು, ಅಲ್ಪಸಂಖ್ಯಾತ ಘಟಕ, ವಿಜಯಪುರ. ಮಾರ್ಕೆಟ್ನ ಎಲ್ಲ ನಮ್ಮ ವ್ಯಾಪಾರಸ್ಥರ ವತಿಯಿಂದ ಹಾಗೂ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಉಪಾಧ್ಯಕ್ಷ ವೈದ್ಯನಾಥ್ ತಪ್ಪೂರ್ಮಠರವರು ಸನ್ಮಾನ್ಯ ಸಚಿವರಾದಂಥ ಡಾಕ್ಟರ್ ಎಂ ಬಿ ಪಾಟೀಲ್ ಸಾಹೇಬರಿಗೆ ಸನ್ಮಾನ ಮಾಡ್ತಾ ಇದ್ದಾರೆ. ಅವರು वेस्ट गद्दी भाव इतर का भाव